ಈ ರೈಟರು, ಡೈರೆಕ್ಟರ್, ಆ್ಯಕ್ಟರ್ ಆಗಿ ರಿಷಬ್ ಸರ್ ಹೆಂಗೆ 3 ಪಾತ್ರಗಳಲ್ಲಿ ಒಂದೇ ಮನುಷ್ಯ ಹೆಂಗೆ ಆಟ ಆಡ್ತಾರೆ? ಇವನ್ ಐ ಡೋಂಟ್ ನೋ. ಅದು ಓನ್ಲಿ ಹಿ ಕ್ಯಾನ್ ಡೂ ದಿಸ್ ಅಂತ ಅನ್ಸುತ್ತೆ. ಅಂದರೆ ಅಷ್ಟು ಕ್ವಿಕ್ಕಾಗಿ ನೀವು ಹೇಳಿದ್ರಲ್ಲ ಅದು ಹೇಗೆ ಚೇಂಜ್ ಮಾಡ್ಕೊಳ್ತಾರೆ ಅಂತ. ಅವ್ರಿಗೆ ಆ್ಯಕ್ಟಿಂಗ್ ಪ್ರಿಪ್ರೇಷನ್ಗೂ ಟೈಮೇ ಸಿಕ್ಕಿಲ್ಲ. ಅಂದರೆ ಅವ್ರು ಇವಾಗ ಬೆಳಗ್ಗೆ ಎದ್ದೇಳ್ತಾರೆ, ಹಿ ಹ್ಯಾಸ್ ಟು ಮೇಂಟೈನ್ ಹಿಸ್ ಫಿಸಿಕ್, ವರ್ಕೌಟ್ ಮಾಡಲೇಬೇಕು. ಇನ್ನೂ ಬೇಗ ಹೋಗಬೇಕು ಅವರು ಪಾಪ. ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿ ಅಲ್ಲಿಂದ ಹೋಗಬೇಕು ಶೂಟಿಂಗ್ ಸೆಟ್ಗೆ. ಅಲ್ಲಿ ಹೋದ್ಮೇಲೆ ಅಲ್ಲೇನೇನಾಗಿದೆ ನೋಡಿ, ಮತ್ತು ಡೈರೆಕ್ಷನ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದಾದಮೇಲೆ ರೈಟಿಂಗಲ್ಲೂ ಅಂದರೆ ಕಾನ್ಸ್ಟೆಂಟಾಗಿ ರೈಟರ್ಸ್ ಎಲ್ಲ ಸೆಟ್ಟಲ್ಲೇ ಇದ್ದರು. ಲೈಕ್ ಏನೋ ಸ್ಕ್ರಿಪ್ಟ್ ಬರೆದ್ಬಿಟ್ಟು ಹೋಗೋ ಥರದ್ದು ಪ್ರೋಸೆಸ್ ಅಲ್ಲ ಅವ್ರದ್ದು. ಕೋರ್ ಟೀಮಲ್ಲಿದ್ದರು ಅವರು, ರೈಟರ್ಸ್ ಇಬ್ಬರು ಥ್ರೂ ಔಟ್ ದ ಶೂಟ್ ಒಟ್ಟಿಗೆ ಇದ್ದರು. ಸೊ ಅಲ್ಲೇ ಆನ್ ಸ್ಪಾಟ್ ಏನಾದರೂ ಒಂದು ಚೇಂಜಸ್ ಮಾಡ್ತಿದ್ದಾರೆ, ಡೈಲಾಗ್ಸ್ ಆಗಿರ್ಬೋದು, ಇಲ್ಲ ಬೇರೆನೇ, ಅದೆಲ್ಲದೂ ಮಾಡಿಕೊಂಡು ಅದ್ರ ಜೊತೆಗೆ ಆ್ಯಕ್ಟಿಂಗ್ ಫೋಕಸ್ ಮಾಡಬೇಕಿತ್ತು. ಆ್ಯಂಡ್ ಅವ್ರಿಗೆ ಇವಾಗ ಬೇರೆ ಅದೊಂದು ಅನಿಸುತ್ತೆ ನನಗೆ, ಇಷ್ಟರಲ್ಲೂ ರಿಷಬ್ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಅವ್ರಿಗೆ ಯಾವತ್ತೂ ಅಷ್ಟೊಂದು ಆ ಪ್ರಿಪ್ರೇಷನ್ಗೆಲ್ಲ, ಬಿಕಾಸ್ ಈಸ್ ದ ಡೈರೆಕ್ಟರ್ ಆಲ್ಸೋ, ಅವ್ರಿಗೆ ಆ ಸ್ಪೇಸ್ ಸಿಗಲ್ಲ. ಏನೋ ರಿಹರ್ಸಲ್ ಮಾಡಿಕೊಂಡು ಅದೆಲ್ಲ ಮಾಡೋದಕ್ಕೆ ಏನೂ ಸಿಗಲ್ಲ. ಆನ್ ಸ್ಪಾಟ್ ಹೋಗಿ ಇಲ್ಲ ಆ್ಯಕ್ಟ್ ಆ ಥರದಲ್ಲಿ ಸ್ವಿಚ್ ಆಗಿಬಿಡ್ತಾರೆ. ವಾವ್. ಸೊ ವಿತ್ ಆಲ್ ಆಫ್ ದಿಸ್ ಆ್ಯಂಡ್ ಟೀಮು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಈಗ ಅರವಿಂದ್ ಅವರಾಗಿರಲಿ, ರಿಷಬ್ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅವ್ರು ನೋಡ್ಕೊಳ್ಳೋದು, ಅನಿರುದ್ಧ್ ಮಹೇಶು ನಮ್ಮದು ರೈಟರು, ಶನಿಲ್ ಗುರು ಅವರು ಇನ್ನೊಬ್ಬರು ರೈಟರು, ಆ ಥರ ಎಲ್ಲರೂ ಒಂದು ಶೋಲ್ಡರ್ ಕೊಡ್ತಾರೆ, ಜೊತೆಗೆ ನಿಲ್ತಾರೆ. ಕೆಲವು ಪ್ರಯತ್ನಗಳು, ಕೆಲವು ಬಾಗಿಲುಗಳನ್ನು ಸರಾಗವಾಗಿ ಏನು ತೆರೆಯುತ್ತೆ. ಥ್ರೂ ಕಾಂತಾರ ಐ ಗೆಸ್ ರಿಷಬ್ ಸರ್ಗೆ ಒಂದು ಪ್ಯಾನ್ ಇಂಡಿಯಾ ಐಡೆಂಟಿಟಿ ಪ್ಲಸ್ ಇಂಟ್ರಾಕ್ಷನ್ ವಿತ್ ಪಾಪ್ಯುಲರ್ ಸೂಪರ್ ಸ್ಟಾರ್ಸ್ ಆಯಾ ಇಂಡಸ್ಟ್ರಿದು ಇದೆಲ್ಲ ಸಿಕ್ಕಿದೆ. ದ ಲೇಟೆಸ್ಟ್ ಒನ್ ಬೀಯಿಂಗ್ ಅಫ್ಕೋರ್ಸ್ ಬಿಗ್ ಬಿ, ಅಮಿತಾಬ್ ಬಚ್ಚನ್ ಸರ್. ಐ ಥಿಂಕ್ ಸರ್ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ನೀವು ಅಗ್ನಿಪಥದ ಡೈಲಾಗ್ ಹೊಡೀರಿ ಆ ಥರ. ಮತ್ತು ಅವರು ಫುಲ್ಲು ಮಿಮಿಕ್ರಿ ಎಲ್ಲ ಮಾಡಿದ್ರಲ್ಲ, ಮೋಹನ್ ಲಾಲ್ ಥರ ಪಂಚೆ ಕಟ್ಟೋದು ಇದೆಲ್ಲ. ಬಿಸೈಡ್ಸ್ ಆಲ್ ಆಫ್ ದಿಸ್ ಇವೆಲ್ಲ ನಾವು ನೋಡಿದ್ದೀವಿ ಅಲ್ಲಿ KBCನಲ್ಲಿ. ಬಟ್ ನೀವೇನು ಪ್ರಶ್ನೆ ಕೇಳಿದ್ರಿ ಅಬೌಟ್ ಸರ್ ಮೀಟಿಂಗ್ ಬಿಗ್ ಬಿ ಆ್ಯಂಡ್ ಅದೆಲ್ಲ ಆದಾಗ ನೀವು ಹೋಗಿದ್ರಾ? ನಾನು ಹೋಗಿದ್ದೆ. ನಾನು ಬೇರೆ ಕೆಲಸದಲ್ಲಿದ್ದೆ. ರಿಷಬ್ ಶೋ ಮುಗಿಸ್ಕೊಂಡು ಬಂದಮೇಲೆ ಈ ವಾಸ್ ವೆರಿ ಎಕ್ಸೈಟೆಡ್. ಅವ್ರಿಗೆ ಅವ್ರು ಮುಂಚೆಯಿಂದ ನೋಡ್ಕೊಂಡು ಬಂದಿರೋ ಹೀರೋ ಅಮಿತಾಬ್ ಬಚ್ಚನ್ ಸರ್, ಅವ್ರನ್ನೊಂದು ಮೀಟ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ ಅಂದ್ರೆ ಒಂದು ದೊಡ್ಡ ವಿಷಯ. ಅದ್ರ ಜೊತೆಗೆ ಅವ್ರಿಗೊಂದು ಶೋ, ಅದೆಲ್ಲ ಒಂದು ನಮ್ಮದು ವಿ ಆರ್ ಲಕ್ಕಿ ಅಂತ ಅನ್ಸುತ್ತೆ, ವಿ ಆರ್ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಆ ಮೂಮೆಂಟ್ನ ಅವ್ರ ಜೊತೆಗೆ ಶೇರ್ ಮಾಡ್ತಿರೋದಾಗಿರ್ಬೋದು. ರಿಷಬ್ ಕೂಡ ಹಾಗೆ ಫೀಲ್ ಮಾಡ್ತಾರೆ ಅದನ್ನು. ಮತ್ತು ಅವ್ರ ಕ್ಯೂರಿಯಾಸಿಟಿ ಏನಿತ್ತು ಬಿಗ್ ಬಿ ಸರ್ ಮುಂದೆ ಕೂತ್ಕೊಂಡಾಗ ಏನೇನು ಕೇಳಬೇಕಂತ? ಒಂದು ಸೂಪರ್ ಸ್ಟಾರ್ ಟು ಅನದರ್ OG ಸೂಪರ್ ಸ್ಟಾರ್ ಏನಾದ್ರು ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ರಾ? ಇವತ್ತು ಇವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ನಾನು ಇದನ್ನು ಕೇಳಬೇಕು, ಆ ಥರ ವಿಲ್ ಹಿ ಬಿ ಅ ಕಿಡ್ ಅಗೇನ್? ಇಲ್ಲ, ಎಕ್ಸೈಟ್ಮೆಂಟ್ ಅಂತೂ ಡೆಫಿನೆಟ್ಲಿ ಇತ್ತು. ಐ ವಾಸ್ ಸೋ ಹ್ಯಾಪಿ, ಐ ಕುಡ್ ಸಿ ದಟ್. ಬಟ್ ಆ ಥರ ಕ್ವೆಶನ್ನೆಲ್ಲ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಇಸ್ ವೆರಿ ಸ್ಪಾಂಟೇನಿಯಸ್ ಗೈ. ಹಾಂ, ತುಂಬ ನ್ಯಾಚುರಲ್ ಆಗಿ ಏನು ಅನ್ಸುತ್ತೆ ಅದನ್ನು ಮಾತಾಡ್ತಾರೆ. ಸೊ ಇವಾಗ ಕಾಂತಾರ ಬಂದಮೇಲೆ ರಿಷಬ್ ಸರ್ ಹ್ಯಾಸ್ ಬಿಕಮ್ ದಿಸ್ ಡಿವೈನ್ ಸ್ಟಾರ್ ಅಲ್ವಾ? ಇಫ್ ಯು ಟೇಕ್ ದಟ್ ಲೇಬಲ್ ಅಸೈಡ್, ಹೂ ಇಸ್ ರಿಯಲ್ ರಿಷಬ್? ತುಂಬ ವ್ಯಾಲ್ಯೂ ಇರೋಂಥ, ವೆರಿ ಒಬಿಡಿಯೆಂಟ್, ತುಂಬ ಪ್ಯಾಷನೇಟ್, ತುಂಬ ಡ್ರೀಮ್ಸ್ ಇರೋ, ವೆರಿ ಆನೆಸ್ಟ್, ಇನೋಸೆಂಟ್ ಮ್ಯಾನ್. ವಾವ್. ಅವ್ರ ಮೇನ್ ವ್ಯಾಲ್ಯೂಸ್ ಏನು? ರೆಸ್ಪೆಕ್ಟಿಂಗ್ ಎವ್ರಿ ಒನ್. ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡೋರನ್ನ ಅವ್ರು ತುಂಬ ಚೆನ್ನಾಗಿ ಫೈಂಡ್ ಔಟ್ ಮಾಡ್ತಾರೆ. ಅವ್ರ ಜೊತೆಗಿರೋರನ್ನ ಒಟ್ಟಿಗೆ ಕರ್ಕೊಂಡು ಬೆಳೆಸ್ತಾರೆ. ಅದೆಲ್ಲ ವೆರಿ ಗುಡ್. ಅಂದರೆ ನಮ್ಮ ಟೀಮಲ್ಲಿ ಇವಾಗ ಒಂದು ಸಿನಿಮಾಯಿಂದ ಒಂದು ಸಿನಿಮಾಗೆ ಒಂದು ಗ್ರೋತ್ ಆಗ್ತಾ ಬಂತಲ್ಲ. ಬಟ್ ಯಾವಾಗಲೂ ರಿಷಬ್ ಇವಾಗ ಚೇಂಜ್ ಮಾಡಿಲ್ಲ. ಅಂದರೆ ಸರ್ಕಾರಿಯಿಂದ ನಾನು ಕಾಸ್ಟ್ಯೂಮ್ ಮಾಡ್ತಿದ್ದೆ, ಇವತ್ತು ನಾನೇ ಕಾಸ್ಟ್ಯೂಮ್ ಮಾಡಿದ್ದೀನಿ. ಕಾಂತಾರ ದೊಡ್ಡದಾಯಿತು ಅಂದ ತಕ್ಷಣ ಇಲ್ಲ, ನಾನೇ ಇದ್ದೀನಿ. ಸೊ ಅರವಿಂದ್ ಅವರು, ಅವತ್ತಿಂದ ಅರವಿಂದ್ ಅವರು ಇದ್ದರು, ಬೆಲ್ ಬಾಟಮ್ ಬೇರೆ ಎಲ್ಲ ಅದರಲ್ಲಿ. ಸೊ ಕಾಂತಾರದಲ್ಲಿ ಅರವಿಂದ್ ಅವರಾಗಿರಲಿ, ರೈಟರ್ಸ್ ಆಗಿರಲಿ, ಎಲ್ಲದು ಅದು ಹೇಗಂದರೆ ರಿಷಬ್ ಚೇಂಜ್ ಆಗಿಲ್ಲ. ಅವ್ರಿಗೆ ಒಂದು ಟ್ರಸ್ಟ್ ಮಾಡ್ತಾರಲ್ಲ ನಮ್ಮನ್ನ, ಯಾರನ್ನೇ ಚೂಸ್ ಮಾಡಬೇಕಾದ್ರೆ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಥರ ಅನಿಸುತ್ತೆ. ಮೋಸ್ಟ್ಲಿ ಅದಕ್ಕೋಸ್ಕರ ಎಲ್ಲರೂ ಅಷ್ಟು ಆನೆಸ್ಟಾಗಿ ಕೆಲಸ ಮಾಡ್ತೀವಿ. ಅವ್ರು ನಮ್ಮ ಮೇಲಿರೋ ಟ್ರಸ್ಟ್ನ ಉಳಿಸ್ಕೊಬೇಕಾಗಿರೋದೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಅವ್ರಿಗೆ ಚಾಯ್ಸ್ ಇತ್ತು, ಅವ್ರಿಗಾಗಿರಲಿ ಪ್ರೊಡಕ್ಷನ್ ಹೌಸ್ಗಾಗಿರಲಿ ಚಾಯ್ಸ್ ಇತ್ತು. ದ ಕೈಂಡ್ ಆಫ್ ಮೂವಿ ಅವರು ಮಾಡೋದಕ್ಕೆ ಹೊರಟಿರೋದಾಗಿರ್ಬೋದು, ಡೆಫಿನೆಟ್ಲಿ ಬೇರೆ ಕಡೆಯಿಂದ ಏನಾದರೂ ಕರ್ಕೊಂಡು ಬಂದಿರೋದು. ಸೊ ಅವ್ರು ಅದನ್ನು ಇಲ್ಲಿಂದನೇ ಎಲ್ಲರೂ ನಾನು ಬೆಳೀತಾ ಇದ್ದೀನಿ, ನನ್ನ ಜೊತೆಗಿರೋರು ಎಲ್ಲರಿಗೂ ಒಂದು ಅವಕಾಶ ಕೊಡ್ತೀನಿ ಅನ್ನೋದು. ಸೊ ಅದು ಹೇಗಾಗುತ್ತೆ ಅಂದರೆ ಅದು ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ಆವಾಗ ಬೇರೆ ಎಲ್ಲ ಟೀಮಲ್ಲೂ ಅದೊಂದು ಎನರ್ಜಿ ದಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮದು ಗುರುಗಳನ್ನು ಫಾಲೋ ಮಾಡ್ಕೊಂಡು ನಾವು ಉಳಿದವರೆಲ್ಲ ಕಲಿತಾರೆ ಅಂತಾರಲ್ಲ ಹಾಗೆ. ಸೊ ಬೇರೆ ಟೀಮಲ್ಲೂ ಇವಾಗ ನಮ್ಮ ಟೀಮಲ್ಲಿ ನೋಡಿದ್ರೆ ರಾಮಣ್ಣ ಅಂತ ಒಬ್ಬರು
ಚೀಫ್ ಇದ್ದಾರೆ, ಕಾಸ್ಟ್ಯೂಮ್ ಚೀಫ್. ಅವರು ತುಂಬ ವರ್ಷದಿಂದ ಅಂದರೆ ಉಪ್ಪಿ ಸರ್ದೆಲ್ಲ ಸಿನಿಮಾ ಉಪೇಂದ್ರ ಎಲ್ಲ ಇದೆಯಲ್ಲ ಅದರಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಕಾಸ್ಟ್ಯೂಮರ್ ಆಗಿದ್ದಾರೆ. ಆ ಟೈಮಿಂದ ಇದ್ದಾರೆ, ಒಂದು 40 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ತುಂಬ ಹಳೆತಲ್ಲ. ನಮ್ಮದು ಸಿನಿಮಾಗಳಿಗೆ ರಿಷಬ್ ಉಳಿದವರು ಕಂಡಂತೆ ಮಾಡಿದಾಗಿಂದನೂ ಅವ್ರು ಕಾಸ್ಟ್ಯೂಮರ್ ಆಗಿದ್ದರು. ಸೊ ನಾನು ಇಂಡಸ್ಟ್ರಿಗೆ ಬಂದಾಗಲೂ ನನ್ನ ಜೊತೆಗೆ ನಂದು ಎಲ್ಲ ಸಿನಿಮಾಗಳಿಗೂ ರಾಮಣ್ಣನೇ ಕಾಸ್ಟ್ಯೂಮರ್. ಓಕೆ, ನಾನು ಒನ್ ಮ್ಯಾನ್ ಆರ್ಮಿ ಥರ ನಾನೊಬ್ಬಳೇ, ರಾಮಣ್ಣನೂ ಅವರೊಬ್ಬರೇ, ಟೀಮ್ ಥರ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಈ ಸಿನಿಮಾ ಬಂದಾಗ ಎಲ್ಲರೂ ಕೇಳಿದ್ರು, ಸೊ ಹೇಗೆ ರಾಮಣ್ಣನಿಗೆ ಅಂದರೆ ಅವ್ರಿಗೆ ವಯಸ್ಸು ಆಗಿದೆ ಪಾಪ ಇವಾಗ ಒಂದು ಸ್ವಲ್ಪ, ಬಟ್ ವೆರಿ ಆನೆಸ್ಟ್, ತುಂಬ ಪ್ರಾಮಾಣಿಕತೆ, ಕೆಲಸದ ಮೇಲೆ ಪ್ರೀತಿ, ಹಾರ್ಡ್ ವರ್ಕಿಂಗ್ ಮ್ಯಾನ್ ಅವರು. ಅದೇನೂ ಇಲ್ಲ ತಲೆಯಲ್ಲಿ ನಾನು ಚೀಫು ಅದು ಇದು ಎಲ್ಲ. ನಮಗೆ ಅದೊಂದು ಪ್ರೋಸೆಸ್ ಇದೆ ಕೆಲಸ ಮಾಡ್ತಾರೆ. ರಿಷಬ್ ಕೂಡ ಹಾಗೆ. ಅವ್ರಿಗೆ ನಾನು ಡೈರೆಕ್ಟರ್, ನಾನು ಇದೇ ಮಾಡ್ತೀನಿ ಅದೇ ಮಾಡ್ತೀನಿ, ಇಲ್ಲ ಅರವಿಂದ್ ಅವ್ರಿಗೆ ಯಾರಿಗೂ ಇಲ್ಲ, ಎಲ್ರಿಗೂ ಎಲ್ಲದೂ ಇದು ನನ್ನ ಸಿನಿಮಾ, ಎಲ್ಲದೂ ನನ್ನ ಕೆಲಸ, ಎಲ್ಲದೂ ಪರ್ಫೆಕ್ಟ್ ಆಗಿರ್ಬೇಕಂತಲೇ ಮಾಡ್ತಾರೆ. ಸೊ ನನಗೆ ನಾನು ಟೀಮ್ ಕರ್ಕೊಳ್ಬೇಕಾದ್ರೆ ಒಂದಿಷ್ಟು ಇಂಟರ್ವ್ಯೂ ಆಗ್ತಾಯಿತ್ತು. ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೊ ಈ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರಿಗೇನು ಆಲ್ರೆಡಿ ಪ್ರೊಫೈಲ್ ಇದೆ ಅಂತ, ನಾವು ವಾಟ್ ಎವರ್ ಲೈಕ್ ಇಲ್ಲ ನಾವು ಜೂನಿಯರ್ಸ್ನ ಕಾಸ್ಟ್ಯೂಮ್ಸ್ ಹಾಕಲ್ಲ, ನಾವು ಸ್ಲಿಪ್ಪರ್ನ ಮುಟ್ಟಲ್ಲ, ಇದನ್ನು ಮಾಡಲ್ಲ, ವರ್ಕೇ ಆಗಲ್ಲ. ಪ್ಲೀಸ್ ಡೋಂಟ್ ಕಮ್, ನಮ್ಮ ಟೀಮಲ್ಲಿ ಅದು ವರ್ಕೇ ಆಗಲ್ಲ. ಎಲ್ಲರ ಜೊತೆಗೂ ಎಲ್ಲ ಥರದ ಸಿಚುವೇಶನ್, ಎಲ್ಲ ಟೈಮ್ ಝೋನ್, ರೀಲೊಕೇಟ್ ಆಗೋದಕ್ಕೆ ರೆಡಿ ಇದ್ದೀರಾ, ಪ್ಯಾಷನ್ ಇದೆಯಾ ನಿಮಗೆ, ಫೈರ್ ಇದೆಯಾ ಒಳಗಡೆ, ಅದಕ್ಕೆ ಆಗೋ ಥರದ್ದು ಕೆಲಸ ಸಿಗುತ್ತೆ. ಸೊ ಅದೇ ಥರ ಜನಗಳೇ ವರ್ಕ್ ಆಗ್ತಾರೆ ಬಿಟ್ರೆ, ನಮಗಿವಾಗ ಇಷ್ಟು ಸಿನಿಮಾ ಕೆಲಸ ಮಾಡಿದ್ದಾರೆ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಈ ಪ್ರೊಫೈಲ್ ಇದೆ, ಇದು ವರ್ಕೇ ಆಗಲ್ಲ. ಬೇಸ್ಡ್ ಆನ್ ದಿಸ್ ತೊಗೊಳ್ಳೋದೇ ಇಲ್ಲ. ಬಂದ್ರೆ ಆ ಥರದವ್ರು ಸರ್ವೈವ್ ಆಗೋದು ಇಲ್ಲ, ಬಿಕಾಸ್ ಅವ್ರಿಗೆ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಅದನ್ನು. ಸೊ ಒನ್ ಡೇ ಆ 2 ಡೇ, ಇವಾಗ ನಾನೇ ಫ್ರೇಮ್ ನೋಡ್ತಿರ್ತೀನಿ, ನನಗೆ ರಿಷಬ್ ಅವರಾಗಿರಲಿ, ರುಕ್ಮಿಣಿ ಆಗಿರ್ಬೋದು, ಗುಲ್ಶನ್ ಅವ್ರು ಎಷ್ಟು ಇಂಪಾರ್ಟೆಂಟು, ನಂದು ಬೇರೆ ಪ್ರೈಮರಿ ಕ್ಯಾರೆಕ್ಟರ್ಸ್ ಏನಾದರೂ ಆಗಿದ್ರೆ ನನಗೆ ನಾನು ಡಿಸೈನರ್, ನಾನು ಈ ಕಾಸ್ಟ್ಯೂಮ್ ಮಾತ್ರ ಸರಿ ಮಾಡ್ತೀನಿ, ಆಗಲ್ಲ. ನಾನು ಓಡಿರ್ತೀನಿ ಹೋಗಿ, ನಾನು ಅಲ್ಲಿ ಯಾರದೇ ಕಾಸ್ಟ್ಯೂಮ್ ಅಲ್ಲಿ ಯಾರೇ ನಿಂತಿರಲಿ ಅವ್ರನ್ನ ನಾನು ಸರಿ ಮಾಡ್ತೀನಿ. ಇಲ್ಲ ಚಪ್ಪಲಿ ಇಲ್ಲ ಅಂದರೆ ಅರ್ಜೆಂಟ್ಗೇನೋ ಶಾರ್ಟ್ ಬೇಕು, ಯಾರ್ದೋ ಎತ್ತಿ ನಾವೇ ಕೊಟ್ಟಿರ್ತೀವಿ. ಸೊ ನನಗೆ ಐ ಎಕ್ಸ್ಪೆಕ್ಟ್ ಮೈ ಟೀಮ್ ಟು ಡೂ ದಟ್. ಆ ಟೈಮ್ಗೆ ಏನು ಬೇಕು ನಿಮ್ಮ ಕೆಲಸ ಮಾಡಬೇಕು, ಬೇರೆ ಏನೂ ತಲೆಯಲ್ಲಿ ಬರಬಾರ್ದು, ತಲೆಯಲ್ಲಿ ಇಟ್ಕೊಂಡು ಬರಬೇಡಿ, ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಡಿ ಅನ್ನೋದು ವೆರಿ ಕ್ಲಿಯರ್ ನಾನು. ಸೊ ರಿಷಬ್ ಈ ಥರದ್ದು ಟೀಮ್ನ ಕರ್ಕೊಂಡು ಟ್ರಾವೆಲ್ ಮಾಡೋದು ಹೇಗೆ ಇನ್ಸ್ಪೈರ್ ಮಾಡುತ್ತೆ ಅಂದರೆ, ನಾನು ಮಾಡಬೇಕಾದ್ರೆ ನನಗೆ ತುಂಬ ಜನ ಇಲ್ಲ, ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾ, ಸಾವಿರಾರು ಜನ ಇರ್ತಾರೆ, ರಾಮಣ್ಣ ಇದನ್ನು ಇವಾಗ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಐ ವಾಸ್ ವೆರಿ ಫಾರ್ಮ್, ಇಲ್ಲ ನಂಗೆ ರಾಮಣ್ಣ ಬೇಕು. ಇಲ್ಲಿ ತನಕ ರಾಮಣ್ಣ ನಮ್ಮ ಜೊತೆ ಕೆಲಸ ಮಾಡ್ಕೊಂಬಂದಿದ್ದಾರೆ ಚಿಕ್ಕ ಸಿನಿಮಾಯಿಂದ. ಇವಾಗ ನಾನೇನೋ ಒಂದು ಯಾವ ದೊಡ್ಡ ಸ್ಕೇಲ್ ಸಿನಿಮಾ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ನಾನು ರಾಮಣ್ಣನ ಬಿಟ್ಟು ಕೆಲಸ ಮಾಡೋದಕ್ಕಾಗಲ್ಲ. ಅವ್ರಿಗೆ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಅವ್ರ ಜೊತೆಗೆ ಇಷ್ಟು ಜನ ಅಸಿಸ್ಟೆಂಟ್ನ ಎಲ್ಲ ಹಾಕಿಬಿಟ್ಟು ಹಿ ವಾಸ್ ವಿತ್ ಅಸ್ ಥ್ರೂ ಔಟ್. ಸೊ ನನಗೆ ಅದು ಎಲ್ಲ ಅಂದರೆ, ನಾನು ಯಾವಾಗಲೂ ಯಾಕೆ ರಿಷಬ್ ಇನ್ಸ್ಪೈರ್ ಮಾಡ್ತಾರೆ ಅಂತ ಹೇಳ್ತೀನಿ ಅಂದರೆ, ನನಗೊಬ್ಳಿಗೆ ಅಲ್ಲ, ಅವ್ರ ಜೊತೆ ಕೆಲಸ ಮಾಡೋರನ್ನ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅವರು ಇನ್ಸ್ಪೈರ್ ಮಾಡ್ತಾರೆ. ಆಮೇಲೆ ಅಲ್ಲಿ ಆರ್ಟಿಸ್ಟ್ಗಳು ಆಗಿರ್ಬೋದು, ನಿಮಗೆ ಒಂದು ನಮ್ಮದು ವಾರ್ ಸೀಕ್ವೆನ್ಸ್ ಇತ್ತು, ಥೌಸಂಡ್ಸ್ ಆಫ್ ಪೀಪಲ್ ಇದ್ದಾರೆ, ಎಲ್ಲರೂ ಕಾಸ್ಟ್ಯೂಮ್ ಹಾಕಬೇಕು, ಸೋಲ್ಜರ್ ಕಾಸ್ಟ್ಯೂಮ್, ಆರ್ಮರ್ ಹಾಕಬೇಕು, ನಿಮಗೆ ಬೇರೆ ಬೇರೆ ಸೈಜ್ ಆರ್ಮರ್ ಇರುತ್ತೆ, ಫಿಟ್ ಆಗಬೇಕು, ಹೆಲ್ಮೆಟ್ ಫಿಟ್ ಆಗಬೇಕು, ಈ ಥರದ್ದೆಲ್ಲ. ಬೆಳಗ್ಗೆ 7 o'clock ಹಿಂದಿನ ದಿನ ಮೀಟಿಂಗ್ ಕರೆದ್ಬಿಟ್ಟು ರಿಷಬ್ ಹೇಳಿದ್ರು 7 o'clock ನನಗೆ ಫಸ್ಟ್ ಶಾಟ್ ತೆಗಿಬೇಕು ಅಂತ. ಫುಲ್ ಟೆನ್ಷನ್ ಆಗೋಯ್ತು. ಹೆಂಗೆ ಆಲ್ಮೋಸ್ಟ್ ಲೈಕ್ ಥೌಸಂಡ್ಸ್ ಆಫ್ ಪೀಪಲ್ ಹೆಂಗೆ ರೆಡಿ ಮಾಡಿ 7 o'clock ಎಲ್ಲ ಇದೆ ನಮ್ಮ ಹತ್ರ, ಬಟ್ ಅದನ್ನು ಆ ಟೈಮ್ಗೆ ಇರೋದನ್ನ ಹಾಕ್ಬಿಟ್ಟು ನಿಲ್ಸೋದಕ್ಕೆ ಟೈಮ್ ಬೇಕಲ್ಲ ಅಂತ ಅಂದ್ಕೊಂಡು ದೊಡ್ಡ ಟೆನ್ಷನ್ ಆಯಿತು. ಟೀಮ್ನೆಲ್ಲ ಕರೆದು ನಾನು ಮೀಟಿಂಗ್ ಮಾಡಿದೆ. ಬೆಳಗ್ಗೆನೇ 2:30 ಹೊರಟು 3 o'clock ಅಲ್ಲಿ ನಿಂತ್ಕೊಂಡು ಫುಲ್ಲು ಚಳಿಯಲ್ಲಿ, ಇದು ಶನಿವಾರ ಸಂತೆ ಅಲ್ಲಿ ಶೂಟಿಂಗ್ ಇದ್ದಿದ್ದು, ಸಕಲೇಶ್ಪುರ ಹತ್ರ. ಫುಲ್ ಚಳಿ ಅಲ್ವ, ಅಲ್ಲೇ 3 o'clock ಹೋಗಿ ಪಾಪ ಎಲ್ಲರೂ ಫುಲ್ 5 minutesಗೆ ಟೀ ಕುಡ್ಕೊಂಡು ಟೀಮವರು ಮಾಡ್ತಾಯಿದ್ದಾರೆ ರೆಡಿ ಮಾಡಿದ್ವಿ. ಬಟ್ ಟೀಮ್ ಎಫರ್ಟ್, ಟೀಮ್ ಸ್ಪಿರಿಟ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನನಗೆ ರಿಷಬ್ ಹೇಳಿದ್ರು, ಅದೇ ಫೈರಲ್ಲಿ ಬಂದು ನನ್ನ ಟೀಮ್ಗೆ ಹೇಳ್ತೀನಿ, ನನ್ನ ಟೀಮ್ ಅವ್ರಿಗೇನೋ ಮ್ಯಾಮ್ ಹೇಳಿದ್ದಾರೆ, ಈಗ ನಾವು ಮಾಡಿ ಇವ್ರನ್ನ ರೆಡಿ ಮಾಡಿ ನಿಲ್ಲಿಸ್ಬೇಕು. ನನಗೇನೋ ಕೇಳ್ತಾರೆ ರಿಷಬ್ ಸಡನ್ನಾಗಿ ಮಾಡಿ ಅಂತ, ನನಗೆ ಗೊತ್ತದು ಇಂಪಾಸಿಬಲ್ ಅಂತ ಅಂದ್ಕೊಂಡು ನಾನು ಅದೇ ಬ್ಲ್ಯಾಕ್ ಅವ್ರದ್ದು ಹೇಳ್ತಿದ್ದೆ ಅಲ್ಲ, ನೈಟ್ 11:30, 12ಗೆ ಅಂಗಡಿ ಬಾಗಿಲು ತಟ್ಟಿದ್ದೀವಿ, ಏನೇನೋ ಬಟ್ಟೆಗಳನ್ನು ತೆಗೆದು ಏನೇನೋ ಮಾಡಿ ರೆಡಿ ಮಾಡಿ ಬೆಳಗ್ಗೆ ಕೊಟ್ವಿ. ನಾನು ನನ್ನ ಟೀಮ್ಗೆ ರಿಷಬ್ ಮತ್ತು ಅರವಿಂದ್ ಏನೋ ಕೇಳಿದ್ರೆ ನೋ ಹೇಳಲ್ಲ. ಸೊ ನನ್ನ ಟೀಮವ್ರಿಗೂ ಅದು ಓಕೆ, ಮ್ಯಾಮ್ ಏನು ಹೇಳಿದ್ರು ಓಕೆ ಅಂತ ಹೇಳ್ಬಿಡ್ತಾರೆ, ಅದು ರೆಡಿ ಆಗಬೇಕು ಅನ್ನೋ ಥರದಲ್ಲಿ. ಸೊ ಅದೇ ಮೈಂಡ್ ಸೆಟ್ಟಲ್ಲೇ ಕೆಲಸ ಮಾಡ್ತೀವಿ. ಅಲ್ಲ, ನಾವು ಇರೋದೇ ಅದಕ್ಕಲ್ಲ, ಈ ಥರದ ಪ್ರಾಜೆಕ್ಟ್ ಎಲ್ಲಿ ಸಿಗುತ್ತೆ. ಸೊ ಅದು ಸಿಕ್ಕಿದಾಗ ನಾವು
ಯಾವುದಕ್ಕೂ ನೋ ಅಂದೇ ಕೆಲಸ ಮಾಡಬೇಕು ಅನ್ನೋದಷ್ಟೇ ಒಂದು ಥಿಯರಿ. ಆಮೇಲೆ ಅದು ಎಲ್ಲರಿಗೂ ಆರ್ಟಿಸ್ಟ್ಗಳಿಗೂ ಬೇರೆ ಸಿನಿಮಾಲೇನು ಹೋಗ್ಬಿಟ್ಟು ಆ್ಯಕ್ಟ್ ಮಾಡಿ ಬರ್ತಾರಲ್ವ ಜನರಲಿ. ನಮ್ಮ ಟೀಮಲ್ಲಿ ಈಗ ಬೆರ್ಮೆಗ್ ರಿಷಬ್ದು ಗ್ಯಾಂಗ್ ಇದ್ದರು, ಒಂದು ಜಬ್ಬಜ್ಜ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವ್ರದ್ದು ಒಂದು ಗ್ಯಾಂಗ್ ಇದ್ದರು, ಸ್ವಲ್ಪ ಓಲ್ಡ್ ಪೀಪಲ್. ಮತ್ತು ಇವರು ವಿಮೆನ್ ವಾರಿಯರ್ಸ್ ಇದ್ದರು, ಒಂದು ಬಾಯ್ಸ್ ಗ್ಯಾಂಗ್ ಇತ್ತು, ಥ್ರೂ ಔಟ್ ದ ಮೂವಿ ಇದ್ದರು. ನಾವು ಅವತ್ತು ಸೋಲ್ಜರ್ಸ್ನೆಲ್ಲ ರೆಡಿ ಮಾಡಬೇಕಾದ್ರೆ ಅವರೆಲ್ಲರೂ ಬಂದು ಜಾಯ್ನ್ ಆಗಿಬಿಟ್ರು ನಮ್ಮ ಜೊತೆಗೆ. ಒಂದು ಬಿಗ್ ಟೀಮ್, ಅಕ್ಕ ನಾವಿದ್ದೀವಿ, ನಾವೆಲ್ಲ ಸೇರಿ ಮಾಡೋಣ ಅಂತ ಅಂದ್ಕೊಂಡು. ನಮ್ಮದು ಟೀಮ್ ಅಷ್ಟು ಜನ ಇದ್ದಾರೆ, ಬಟ್ ಸಾವಿರಾರು ಜನ ರೆಡಿ ಮಾಡಬೇಕಲ್ಲ, ಎಲ್ಲ ಸೇರ್ಕೊಂಡು ಮಾಡಿದ್ರು. ಅಲ್ಲಿ ಆನ್ ಸ್ಪಾಟು ಅಷ್ಟೇ 7 o'clockಗೆ ಜುಜಿ ಅಂತ ಫೈಟ್ ಮಾಸ್ಟರ್ ಇದ್ದರು. ಹಿ ವಾಸ್ ಟೆಲಿಂಗ್ ಮಿ ಐ ಡೋಂಟ್ ನೋ, ಅವ್ರು ಹಿಂದಿನ ದಿನ ಮೀಟಿಂಗಲ್ಲಿದ್ದಾಗ ಹಿ ವಾಸ್ ಥಿಂಕಿಂಗ್ ಇಂಪಾಸಿಬಲ್, ಇವ್ರು ಹೇಗೆ ರೆಡಿ ಮಾಡ್ತಾರೆ ಇಷ್ಟು ಜನನ ಅಂತ ಅಂದ್ಕೊಳ್ತಿದ್ರಂತೆ. ಸೊ ದಟ್ ಈಸ್ ಟೀಮ್ ವರ್ಕ್. ಎಲ್ಲರೂ ಬಂದು ಆರ್ಟಿಸ್ಟ್ಗಳು ಅವರೆಲ್ಲರೂ ಅವ್ರ ಕಾಸ್ಟ್ಯೂಮ್ ಅವ್ರು ಹಾಕ್ಕೊಂಡು ಉಳಿದವ್ರಿಗೆಲ್ಲ ಕಾಸ್ಟ್ಯೂಮ್ ಹಾಕಿ ಹೆಲ್ಪ್ ಮಾಡೋದಕ್ಕೆ ಬಂದು ನಿಂತು ಮಾಡಿದ್ರು. ದಟ್ ಈಸ್ ಅ ಟೀಮ್ ಸ್ಪಿರಿಟ್. ಆಮೇಲೆ ಅಲ್ಲಿ ಒಂಥರ ಕೆಲಸ ಮಾಡೋದು ಮಿಸ್ಸಿಂಗ್ ದೋಸ್ ಡೇಸ್. ಎಲ್ಲ ಮಕ್ಕಳು ಒಂದೊಂದು ಪ್ರೀತಿ ಇದೆಯಲ್ಲ, ಅಕ್ಕ 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 ಅಂದ್ಕೊಂಡು ಆರ್ಟಿಸ್ಟ್ಗಳಾಗಿರ್ಬೋದು. ಆ್ಯಂಡ್ ಸಮ್ ಟೈಮ್ ಹೆಂಗಾಗ್ಬಿಟ್ಟಿದೆ ಅಂದರೆ ನನಗಿಂತ ವಯಸ್ಸಾಗಿರೋರು ಎಲ್ಲರೂ ಒಂದು ಅಕ್ಕ ಅಂತ ಕರೀತಾರೆ. ಬಟ್ ಅದೊಂದು ಎಮೋಷನ್ ಅದು. ಅಂದರೆ ಅವ್ರಿಗೂ ಇರುತ್ತೆ ತಲೆಯಲ್ಲಿ, ಇವರೆಲ್ಲರೂ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ತುಂಬ ಟ್ರಬಲ್ ಮಾಡಬಾರ್ದಂತ ಯಾರೂ ಟ್ಯಾಂಟ್ರಮ್ಸ್ ಎಲ್ಲ ತೋರಿಸಲ್ಲ. ಅವ್ರಿಗೂ ಕಷ್ಟ ಆ ಲೊಕೇಶನಿಗೆ ಟ್ರಾವೆಲ್ ಮಾಡಿ ಬಂದು ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡಿ ಇದೆಲ್ಲ ಅದು. ಬಟ್ ಅದ್ರ ಜೊತೆಗೆ ತುಂಬ ಕೋಪ್ರೇಟಿವ್ ಆಗಿದ್ದರು ಎಲ್ಲರೂ, ಎಲ್ಲ ಟೀಮ್. ಐ ಶುಡ್ ಸೇ ಥ್ಯಾಂಕ್ಸ್ ಟು ಆಲ್ ಮೈ ಆರ್ಟಿಸ್ಟ್. ಅಂದರೆ ರಿಷಬ್ ರುಕ್ಮಿಣಿ ಅವರು, ಗುಲ್ಶನ್ ಅವರು, ಜಯರಾಮ್ ಸರ್ ಜೊತೆಗೆ ಪ್ರೈಮರಿ, ಸೆಕೆಂಡ್ರಿ, ಆಲ್ ದ ಜೂನಿಯರ್ಸ್ ಫಾರ್ ದರ್ ಪೇಷನ್ಸ್ ಆ್ಯಂಡ್ ದರ್ ಡೆಡಿಕೇಶನ್. ಆ್ಯಂಡ್ ಅವ್ರು ಪ್ರೇ ಮಾಡ್ತಿದ್ದಿದ್ದು ಅಂದರೆ ಅವ್ರಿಗೆ ನಮಗೆ ಸಿನಿಮಾ ಅವ್ರಿಗೆ ಕೆಲಸ ಅಲ್ವಾ. ಬಟ್ ಸ್ಟಿಲ್ ಅವರು ಒಂದು ಮಳೆ ಬರ್ತಿದ್ರೆ, ಅಯ್ಯೋ ಇವತ್ತು ಮಳೆ ಬರೋದು ಬೇಡ, ಒಂದು ಕ್ಲೌಡಿ ಆಗಿಬಿಟ್ರೆ ಸಾಕು, ಮಳೆ ಬರೋದು ಬೇಡ, ಮಳೆ ಬರೋದು ಬೇಡ, ಈ ಶಾರ್ಟ್ ಫಿನಿಶ್ ಆಗಿಬಿಡಲಿ. ಈವನ್ ಡ್ರೈವರ್ಸ್ ಯೂಸ್ ಟು ಪ್ರೇ. ಸೊ ನನಗನ್ಸೋದು ಅದೆಲ್ಲ ಅದೊಂದು ಆ ಪ್ರೇಯರ್ದು ಶಕ್ತಿ. ಒಂದು ಮನುಷ್ಯ ಒಂದೇನೋ ಒಂದು ಕನ್ಸು ಕಟ್ಕೊಂಡು ಹೊರಟಾಗ ಎಲ್ಲರೂ ಅದನ್ನು ತನ್ನ ಕನ್ಸು ಅಂತ ಕೆಲಸ ಮಾಡಿಬಿಟ್ರೆ ನಿಮ್ಗೆ ಅಲ್ಲೊಂದು ಎನರ್ಜಿ ಫಾರ್ಮ್ ಆಗುತ್ತೆ, ಒಂದು ವೈಬ್ರೇಷನ್ ಇರುತ್ತೆ, ಒಂದು ಸಖತ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಇರುತ್ತೆ, ಇನ್ನೊಬ್ರಿಗೂ ಇನ್ಸ್ಪೈರ್ ಮಾಡ್ತಾ ಇರುತ್ತೆ ಒಬ್ರಿಗೆ. ಸೊ ಅದೇ ನಿಮಗೊಂದು ಲೈಕ್ ಎಲ್ಲರೂ ಹೆಂಗೆ ಕೆಲಸ ಮಾಡ್ತಿದ್ರು ಅಂದರೆ ನೆಕ್ಸ್ಟ್ ಡೇಗೆ ನಾವು ಹೇಳ್ತೀವ ಅನ್ನೋ ಥರದ್ದು ಥಾಟು ಇಲ್ಲ. ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಕ್ಕಳಾಗಿರಲಿ, ನಂದು ಡಿಸೈನರ್ ಟೀಮ್ ಅವರಾಗಿರಲಿ, ಕಾಸ್ಟ್ಯೂಮರ್ಸ್ ಆಗಿರಲಿ, ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಅಂತೂ ಲೈಕ್ ಕೈಯೆಲ್ಲ ಸುಟ್ಕೊಂಡು ಆ ಗಡಿಬಿಡಿಯಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರೆಲ್ಲರೂ ಆ ಸಡನ್ನಾಗಿ ರೆಡಿ ಮಾಡಬೇಕಾದ್ರೆ ಆ ಥರದ್ದು ಒಂದು ನೇಚರ್ ಮಧ್ಯದಲ್ಲಿ ಎಲ್ಲರೂ ಅಷ್ಟು ಇದ್ರಲ್ಲಿ ಕೆಲಸ ಮಾಡ್ತಾಯಿದ್ರು. ಬೆಳಗ್ಗೆ ಅದೇ ಜೋಶಲ್ಲಿ ಬರ್ತಿದ್ರು. ನನಗೆ ಅದೆಲ್ಲ ಒಂದು ಕಾಂತಾರ ಇಟ್ಸ್ ಲೈಕ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಅದಕ್ಕೆ ಹೇಳೋದು. ಅಂದರೆ ಆ ಕತೆ ಶುರುವಾಗಿದ್ದ ರೀತಿಯಿಂದ, ಸಿನಿಮಾ ಮಾಡಿರೋ ರೀತಿಯಿಂದ, ಆ ಸಿನಿಮಾ ಇವತ್ತು ಹೋಗ್ತಿರೋ ರೀತಿಗೆ ಅದೊಂದು ಪಾಸಿಟಿವಿಟಿ ಡೆಫಿನೆಟ್ಲಿ ಇದೆ. ನಾನು ಒಂದು ಮೂಮೆಂಟು ಎಲ್ಲೂ ಒಂದು ಏನು ನೆಗೆಟಿವ್ ಇದು ಥಾಟ್ ಪ್ರೊಸೆಸ್ ಆಗಲಿ ಯಾರಿಗೋ ಒಬ್ರಿಗೆ ಆ ಥರದ್ದು ಫೀಲೇ ಮಾಡಿಲ್ಲ. ಇಟ್ ಈಸ್ ದ್ಯಾಟ್ ಕೈಂಡ್ ಆಫ್ ಎ ಸೆಟ್.